ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಭೀಮಾ ಸಿನಿಮಾ ಈಗಾಗಲೇ ರಿಲೀಸ್ಗೆ ರೆಡಿ ಆಗಿದೆ. ಆಗಸ್ಟ್ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಟ್ರೈಲರ್ ಯಾವಾಗ ಬರ್ತಾ ಇದೆ, ಪ್ರಮೋಷನ್ ಕೆಲಸ ಹೇಗೆ ನಡೀತಾ ಇದೆ, ಹಾಗೂ ಈ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭೀಮಾ ಸಿನಿಮಾ ಈಗ ಆಲ್ರೆಡಿ ಎಲ್ಲಾ ಕೆಲಸನ ಮುಗಿಸಿ ರಿಲೀಸ್ಗೆ ರೆಡಿ ಆಗಿ ನಿಂತಿದೆ. ಇದೇ ಆಗಸ್ಟ್ 3ನೇ ತಾರೀಕು ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇದನ್ನ ಸಿನಿಮಾ ತಂಡನೇ ಅಫಿಷಿಯಲ್ ಆಗಿ ಇವತ್ತಷ್ಟೇ ಬೆಳಿಗ್ಗೆ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ಪ್ರಮೋಷನ್ ವರ್ಕು ತುಂಬಾ ಬರ್ದಿಂದ ಸಾಗ್ತಾ ಇದೆ. ಡೈರೆಕ್ಟರ್ ಕಮ್ ಆಕ್ಟರ್ ನಮ್ಮ ದುನಿಯಾ ವಿಜಯ್ ಅವರು ಸುಮಾರು ಹೊಸ ಹೊಸ ಐಡಿಯಾಗಳನ್ನ ಕ್ರಿಯೇಟ್ ಮಾಡ್ತಾ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಎಲ್ಲ ಯೂಟ್ಯೂಬರ್ಸ್ಗಳನ್ನ ಸಪೋರ್ಟ್ ಇಂದ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೋಟೋ ವ್ಲಾಗಿಂಗ್ ಒಂದು ತಂಡದಿಂದ ಈ ಸಿನಿಮಾದ ಪ್ರಮೋಷನ್ ಮಾಡಿದ್ರು. ಮತ್ತೊಮ್ಮೆ ಯೂಟ್ಯೂಬರ್ಗಳೇ ಆದಂತಹ ಶಿವಪುತ್ರ ಅವರ ಕಾಮಿಡಿ ವಿಡಿಯೋಗಳನ್ನ ಮುಖಾಂತರ ನಮ್ಮ ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾದ ಪ್ರಮೋಷನ್ ನಡೆಸ್ತಾ ಇದ್ದಾರೆ. ಹಾಗೆ ಈ ಇತ್ತೀಚೆಗೆ ಎಲ್ಲಾ ಕಡೆ ಇಂಟರ್ವ್ಯೂಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಅಫಿಷಿಯಲ್ ಆಗಿ ಒಂದು ಮೀಡಿಯಾಗೆ ಹೋಗದೇನೆ ನಮ್ಮಂತಹ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳನ್ನ ಇಟ್ಕೊಂಡು ಸಿನಿಮಾನ ಪ್ರಮೋಟ್ ಮಾಡ್ತಾ ಇರೋದು ಒಂದು ರೀತಿ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇದರಿಂದ ತುಂಬಾ ಜನಕ್ಕೆ ತುಂಬಾ ಆಡಿಯನ್ಸ್ ನ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಈ ಭೀಮಾ ಸಿನಿಮಾ ಬಂದು ಒಂದು ಗ್ಯಾಂಗ್ಸ್ಟರ್ ಮೂವಿ ಅಂತ ಆಲ್ರೆಡಿ ನಮ್ಗೆಲ್ಲ ಗೊತ್ತಿರೋದೆ. ಸಲಗ ಸಿನಿಮಾ ಕೂಡ ಇದೇ ರೀತಿ ಒಂದು ಸಿನಿಮಾ. ಬಟ್ ಸಲಗಾಗೆ ಒಂದು ರೀಸನ್ ಇತ್ತು, ಸಲಗ ಯಾಕೆ ರೌಡಿಸಮ್ಗೆ ಬಂದ ಅಂತ. ಅದೇ ರೀತಿ ಈಗ ಭೀಮಾ ಯಾಕೆ ರೌಡಿಸಮ್ಗೆ ಬಂದ, ಭೀಮಾ ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಹೇಳಕೊಟ್ಟಿದ್ದಾರೆ ಈ ಭೀಮಾ ಸಿನಿಮಾದಲ್ಲಿ. ಬಟ್ ಒಟ್ಟಾರೆಯಾಗಿ ನಮ್ಮ ದುನಿಯಾ ವಿಜಯ್ ಅವರು ಒಂದು ಕಂಪ್ಲೀಟ್ ಏರಾನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸಲಗಕ್ಕೂ ಮುಂಚೆ ಒಂದಿದ್ರೆ ಸಲಗಕ್ಕೆ ಆದ್ಮೇಲೆ ಇನ್ನೊಂದು ಯುಗನೇ ಶುರು ಆಗಿದೆ ದುನಿಯಾ ವಿಜಯ್ ಅವ್ರಿಗೆ. ಅವರ ಡೈರೆಕ್ಷನ್ ಮುಖಾಂತರ ಅವರು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಮತ್ತು ಈ ಸಲಗ ಮೂವಿಯಲ್ಲಿ ರಿಲೀಸ್ ಆಗಿರುವಂತಹ ಎಲ್ಲಾ ಸಾಂಗುಗಳು ಕೂಡ ತುಂಬಾನೇ ಚೆನ್ನಾಗಿದಾವೆ, ಎಲ್ಲ ತುಂಬಾ ವೈರಲ್ ಆಗ್ತಾ ಇದಾವೆ. ಸೊ ಆಗಸ್ಟ್ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಲಗ ರೀತಿ ಭೀಮಾ ಏನ್ ಮಾಡ್ತಾನೆ, ಭೀಮಾ ಸಲಗಾಗಿಂತ ಮೇಲ್ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಆಗ್ಲಿ ಅಂತ ಕೂಡ ಆಶಯ. ಭೀಮಾ ಟ್ರೈಲರ್ಗೋಸ್ಕರ ಕಾಯ್ತಾ ಇದೀವಿ. ಭೀಮಾ ಟ್ರೈಲರ್ ಬಂದ ಮೇಲೆ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ಸಿನಿಮಾನ ಎಲ್ಲರೂ ಥಿಯೇಟರ್ ಅಲ್ಲೇ ನೋಡಿ ಹಾರೈಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.